ಬೆಳಗಾವಿ ಅಧಿವೇಶನದ ವೇಳೆ ಮತ್ತೊಂದು ಹಗರಣದ ಸದ್ದು ಜೋರಾಗಿ ನಡೀತಾ ಇದೆ. ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ಮತ್ತೊಂದು ಹಗರಣದ ಸದ್ದು. ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಕಂದಾಯ ಸಚಿವರಿಂದ ಕೋಟ್ಯಾಂತರ ಮೌಲ್ಯದ ಜಮೀನು ಲೂಟಿ, ಕೆರೆ ಸ್ಮಶಾನದ ಜಾಗವನ್ನ ಸದ್ದಿಲ್ಲದೆ ನುಂಗಿದ ಕೃಷ್ಣ ಬೈರೇಗೌಡರು. 21 ಎಕರೆ ಜಮೀನು ಗುಳುಂ ಮಾಡಿದ ಸಚಿವ ಕೃಷ್ಣ ಬೈರೇಗೌಡ. ದಾಖಲೆ ರಿಲೀಸ್ ಮಾಡಿದ ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ. ಸಚಿವರಿಂದ ಕೋಲಾರದ ಗರುಡನ ಪಾಳ್ಯದ ಸ್ಮಶಾನ ಜಾಗ ಲೂಟಿ, ಸ್ಮಶಾನದ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಂಡ ಆರೋಪ ಕೇಳಿ ಬರ್ತಾ ಇದೆ. ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಸಮಗ್ರ ತನಿಖೆಗೆ ಪಟ್ಟು ಹಿಡಿದ ಬಿಜೆಪಿ ನಾಯಕರು. ಸಂಚಲನ ಮೂಡಿಸಿದ ಕೃಷ್ಣ ಬೈರೇಗೌಡರ ವಿರುದ್ಧದ ಆರೋಪ. ಬೆಳಗಾವಿ ಅಧಿವೇಶನದ ವೇಳೆ ಮತ್ತೊಂದು ಹಗರಣದ ಸದ್ದು ಜೋರಾಗಿದೆ. ಇಷ್ಟು ದಿನ ಈಗ ಸದ್ಯಕ್ಕೆ ಏನು ಈ ಒಂದು ಬೆಳಗಾವಿ ಅಧಿವೇಶನ ಮಾಡಲಾಗ್ತಾ ಇತ್ತು, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಜೊತೆಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೂಡ ಬಹಳ ಚರ್ಚೆ ಮಾಡಲಾಯಿತು. ಫಲಾನುಭವಿಗಳಿಗೆ ಹಣ ಹೋಗ್ತಾ ಇಲ್ಲ ಅಂತ ಕೂಡ ಆರೋಪವನ್ನ ಮಾಡಲಾಯಿತು. ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪೊಪ್ಪಿಕೊಂಡು ಕ್ಷಮೆಯಾಚನೆ ಕೂಡ ಮಾಡಿದ್ರು. ಇದೀಗ ಮತ್ತೊಂದು ಹಗರಣ ಸದ್ದು ಮಾಡ್ತಾ ಇದೆ. ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕಂದಾಯ ಸಚಿವರಿಂದ ಕೋಟ್ಯಾಂತರ ಮೌಲ್ಯದ ಜಮೀನು ಲೂಟಿ ಆಗಿದೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ಒಟ್ಟು 21.16 ಎಕರೆ ಭೂಮಿಯನ್ನು ನುಂಗಿದ್ದಾರೆಂಬ ಆರೋಪ ಕೇಳಿ ಬರ್ತಾ ಇದೆ. ಗರುಡನಪಾಳ್ಯದ ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಜಾಗ, ಗರುಡನಪಾಳ್ಯದ ಸರ್ವೆ ನಂಬರ್ 46ರಲ್ಲಿ 20.16 ಎಕರೆ ಜಾಗ, ಒಟ್ಟು 21.16 ಎಕರೆ ಭೂಮಿಯನ್ನ ನುಂಗಿದ್ದಾರೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಿದೆ. ಸರ್ವೆ ನಂಬರ್ 47 1 ಎಕರೆ ಜಾಗ, ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ. 1 ಎಕರೆ ಇದು 47 ಸರ್ವೆ ನಂಬರ್. ಮತ್ತೊಂದು 46 ಸರ್ವೆ ನಂಬರ್, ಅದೇ ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು. ಅದು 20 ಎಕರೆ 16 ಗುಂಟೆ ಜಮೀನು. ಈ ಎರಡು ಅಂದ್ರೆ ಎರಡೂ ಸೇರಿದ್ರೆ 21 ಎಕರೆ 16 ಗುಂಟೆ. ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು 5 ರಿಂದ 6 ಕೋಟಿ ಬಾಳತಕ್ಕಂಥ ಜಮೀನುಗಳು ಇದು 1 ಎಕರೆಗೆ. ಇದನ್ನು ನೀವು ಯಾವ ವಿಷಯ ಅಂತ ಕೇಳಬಹುದು. ನೋಡಿ, ಸರ್ವೆ ನಂಬರ್ 47 1 ಎಕರೆ ಜಾಗ, ಇದು ಸ್ಮಶಾನದ ಜಮೀನು. ಇದು ಯಾರು ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂತದ್ರನ್ನ ಅಕ್ರಮವೆಸಗಿ ಮ್ಯುಟೇಷನ್ ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಾನ್ಯ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು. ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರು ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಸರ್ವೆ ನಂಬರ್ 47 1 ಎಕರೆ ಜಾಗ, ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ. 1 ಎಕರೆ ಇದು 47 ಸರ್ವೆ ನಂಬರ್. ಮತ್ತೊಂದು 46 ಸರ್ವೆ ನಂಬರ್, ಅದೇ ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು. ಅದು 20 ಎಕರೆ